Maths making easy. Fraction multiplication. Multiplication of fractions. Fractions multiply ಮಾಡುವಾಗ ಎರಡು ಮೆಥಡ್ ಯೂಸ್ ಮಾಡಿದರೆ ನಮಗೆ ಸ್ವಲ್ಪ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೇಗೆ ಅಂದರೆ ಇಫ್ ದೇರ್ ಇಸ್ ನೋ ಕಾಮನ್ ಟೇಬಲ್ ಇಲ್ಲಾದರೆ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ಗೆ ಕಾಮನ್ ಟೇಬಲ್ ಇಲ್ಲಾದರೆ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಸಾಧ್ಯವಾಗುತ್ತದೆ. ಇಲ್ಲಿ ನೋಡಿ, ಅದು ಜನರಲ್ ಆಗಿ ಹೀಗೆ ಬರ್ತದೆ, a/b × c/d is equal to, ಇದರಲ್ಲಿ ಕಾಮನ್ ಟೇಬಲ್ ಇಲ್ಲ, ಆ ಲೆಕ್ಕದಲ್ಲಿ ಮಾಡಿದೆ. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಅಂದರೆ a × c/b × d ಹೀಗೆ ಬರುತ್ತದೆ. ನೆಕ್ಸ್ಟ್, ಇಫ್ ದೇರ್ ಇಸ್ ಎ ಕಾಮನ್ ಟೇಬಲ್ ಇದ್ದರೆ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಎಂದರೆ ನ್ಯೂಮರೇಟರ್ ಮತ್ತು ಡಿನೋಮಿನೇಟರಲ್ಲಿ ಕಾಮನ್ ಆಗಿ ಏನಾದರೂ ಒಂದು ಟೇಬಲ್ ಇರುತ್ತದೆ. ಇಲ್ಲಿ ನೋಡಿ, 3/5 × 10/9 3 ಟೇಬಲಲ್ಲಿ 9 ಉಂಟು. ಸೊ ಕಾಮನ್ ಟೇಬಲ್ 3 ಆಗಿದೆ. ಸೊ 3 ಟೇಬಲಲ್ಲಿ 9 ಇರುವಾಗ 3 1s are 3, 3 3s are 9. ಓಕೆ, ಅದೇ ಥರ 10 ಮತ್ತು 5 ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಲೆಕ್ಕದಲ್ಲಿ ಕಾಮನ್ ಟೇಬಲ್ ಇರಬೇಕು. ಆಯಿತಾ? ಹೀಗೆ ಇರಬಾರ್ದು, 5 ಮತ್ತು 9 ಹಾಗೆ ಅಲ್ಲ, ಹೀಗೆ 10 ಮತ್ತು 5 ನ್ಯೂಮರೇಟ್ರಲ್ಲಿ ಮತ್ತು ಡಿನೋಮಿನೇಟ್ರಲ್ಲಿ ಸಹ ಕಾಮನ್ ಟೇಬಲ್ ಇರಬೇಕು. ಸೊ 10 ಮತ್ತು 5 ನೋಡುವಾಗ ಕಾಮನ್ ಟೇಬಲ್ 5 1s are 5, 5 2s are 10. So answer will be 1 × 2 is equal to 2, 1 × 3 is equal to 3. ಸೊ ಇದು ಮಲ್ಟಿಪ್ಲೈ ಮಾಡಿ ಬರುವಾಗ ಆನ್ಸರ್ 2/3. ಈ ಮೆಥಡ್ ಸಿಂಪ್ಲಿಫೈ ಲೆಕ್ಕದಲ್ಲಿ ಮಾಡಿದೆ. ಇನ್ನು ಸ್ಪೆಷಲ್ ಕೇಸನ್ನು ಹೇಳಿದರೆ a/b × c ಅಂದರೆ ಸೆಕೆಂಡ್ ಫ್ರ್ಯಾಕ್ಷನ್ ಈಸ್ ಎ ಹೋಲ್ ನಂಬರ್. ಹಾಗೆ ಬರುವಾಗ a × c/b ಡಿನೋಮಿನೇಟರ್ ಇಲ್ಲಿ ಇಲ್ಲ, ಸಾಧಾರಣ ಡಿನೋಮಿನೇಟರ್ ಇಲ್ಲಾದರೆ ಡಿನೋಮಿನೇಟರ್ 1 ಆಗಿ ತೆಗೀತದೆ, ಹಾಗೆ ತೆಗಿಬೇಕಂದಿಲ್ಲ. a × c ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಅದು ಡಿನೋಮಿನೇಟರ್ ಕೊಟ್ಟರೆ ಸಾಕು. ಅದೇ ಥರ ಇಲ್ಲಿ ಬರುವಾಗ ಫಸ್ಟ್ ನಂಬರ್ ಸಿಂಗಲ್ ಹೋಲ್ ನಂಬರ್ ಆಗಿ ಬಂದಿದೆ. ಸೊ a × b/c is equal to a × b/c. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.